ನಾನೇ ಎಪ್ಸೋಣ ಅಂದ್ಕೊಂಡೆ. ಚಿಕ್ಕ ಯಜಮಾನರು ಜವಾಬ್ದಾರಿ ಜಾಸ್ತಿ, ನೀವೇ ಎದ್ದೋಳ್ತೀರಾ ಅಂದ್ಕೊಂಡು ಸುಮ್ಮನೆ. ಇವತ್ತು ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಿತ್ತಪ್ಪ. ನೆನ್ನೆ ಅದ್ರ ಮೇಲೇ ಕೆಲಸ ಮಾಡ್ತಿದ್ದೆ, ಮಲ್ಗೋ ತಡ ಆಗೋಯ್ತು. ಯೋನವಿ ಅವ್ವ ಮನೆಯಾಗಿಲ್ಲ ಅಂತ ಬೆಚ್ಚಿಗೆ ಮಲಿಕೊಂಡಿದ್ದ? ಹಂಗೇನಿಲ್ಲವಾ, ಆಫೀಸ್ ಕೆಲಸ ಮಾಡ್ಕೊಂಡಿತ್ತು, ರಾತ್ರಿ ತಡವಾಗಿ ಮಲ್ಗೈತೆ, ಎದ್ದೋಳೋದು ತಡ ಆಗೈತೆ ಅಷ್ಟೇ. ಅವ್ವ ಮನೇಲಿಲ್ವಾ? ಓ ಅದಕ್ಕೆನಾ ಇಷ್ಟೊತ್ತಾದ್ರೂ ಸುಪ್ರಭಾತ ಕೇಳಿಸಿಲ್ಲ. ಹೌದು, ಅವ್ವ ಎಲ್ಲೋದ್ಲು? ಅವ್ವಂಗೆ ಗೌರವ ಫೋನ್ ಮಾಡಿದ್ರು ಅಂತ ಊರ್ನಾಗಿರೋ ಗುಡಿಗೆ ಹೋಗೋರು ಇಬ್ರು. ಸಡನ್ ಆಗಿ ಏನ್ ವಿಷಯ? ಬೀಗ್ತಿರು ಹೋಗಕ್ಕೆ ಇಸ್ಯಬೇಕೇನವಿ? ಯಾಕೆ ಹೋಗೋರು ಅಂತ ಅಪ್ಪಯ್ಯನೇ ಕೇಳು, ಅಪ್ಪಯ್ಯಂಗೆ ಗೊತ್ತಿರ್ತದೆ. ಅದು ಮದುವೆ ಕೆಲಸಗಳೆಲ್ಲ ಬೇಗ ಶುರುವಾಗ್ಲಿ ಅಂತ ಬೇಡ್ಕೊಳಕ್ ಹೋಗವ್ರೆ. ಅವ್ವ ಯೋನೇ ಕೆಲಸ ಶುರು ಮಾಡ್ಬೇಕಾದ್ರು ಅದ್ಯಾವ್ರು ಪೂಜೆ ಕೊಟ್ಟೆ ಶುರು ಮಾಡೋದಲ್ವೇ, ಅದಕ್ಕೆ ಇಬ್ರು ಜೊತೆಗೆ ಹೋಗವ್ರೆ. ಅವು ನಾಸೆ ಹಂಗೆ ಒಳ್ಳೆ ಗಂಡ ನಮ್ಮ ಸುಮ್ಮನ್ ಕೈ ಹಿಡಿತಾವ್ರೆ. ಇವಳು ಇಂಜಿನಿಯರು, ಅವ್ರು ಡಾಕ್ಟ್ರು, ಒಳ್ಳೆ ಜೋಡಿ. ಕುಸೆ, ಮುಂದೆ ನಂಗೇನಾರ ಹೆಚ್ಚು ಕಡಿಮೆ ಆದರೆ ಆರೋಗ್ಯದಾಗೆ ಮಾತ್ರೆ ಇಂಜೆಕ್ಷನ್ನು ಎಲ್ಲ ಕೊಡಕ್ಕೆ ಹೇಳ್ಬಿಡು ನಿಮ್ಮ ಮನೆಯವ್ರಿಗೆ. ಕಾಸು ಕೇಳಂಗಿಲ್ಲ. ಯೋನಪ್ಪಯ್ಯ, ಈಗಲೇ ಮಗಳು ತವ ಅಪ್ಲಿಕೇಶನ್ ಹಾಕ್ತಿದ್ದೀರಾ? ಮತ್ತೆ ನಮ್ಮ ಒಳಿಯೊಂದು ಡಾಕ್ಟ್ರು ಅಂದಮೇಲೆ ಮಗಳಿಗೋಸಿ ಪೂಸಿ ಹೊಡಿಲೇಬೇಕು ಅಲ್ವ ಕುಸೆ? ನೋಡಪ್ಪಯ್ಯ, ನಿನ್ ಪ್ರಿಯ ಕೇಳಿದ ತಕ್ಷಣ ಮುಖ ಹೆಂಗ್ ಬಾಡೋಯ್ತು? ಗಂಡನ್ ಕಾಸು ಸಿಗಾಕಿಲ್ಲ ಅಂತ ಬ್ಯಾಸರ ಆಗೋಯ್ತೇನೋ. ಅಕ್ಕ ಸುಮ್ಮನಿರಕ್ಕ, ನೀನ್ ಬೇರೆ. ಸರಿ ಕಣವಿ, ನೀನ್ ಬಿರ್ನೆ ಹೋಗಿ ಸ್ನಾನ ಮಾಡ್ಕೊಂಬ, ಬಾಕ್ಸಿಗೆ ತಿಂಡಿ ಕಟ್ತೀನಿ. ಕುಸೆ, ನಿನ್ನೊಂದು ಮಾತು ಕೇಳ. ಏನು ಫ್ರೀ ಔಷಧಿನಾ? ಅದಲ್ಲ ಕಣವ, ದಿಟ್ಟವಾಗ್ಲೂ ನಿಂಗೆ ಈ ಮದುವೆ ಇಷ್ಟನಾ? ಮ್ಯಾನೇಜರ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಸರ್, ಹೇಳಿ. ಹಾಂ ಸರ್, ಹಾಂ ಹೇಳಿ ಸರ್. ಮದುವೆ ವಿಷಯ ಕೇಳಿದ ತಕ್ಷಣ ಬೇಜಾರು ಮಾಡ್ಕೊಂಬಿಟ್ಲು. ದಿಟ್ಟವಾಗ್ಲೂ ಇವಳಿಗೆ ಮದುವೆ ಇಷ್ಟ ಆಯ್ತಾ ಇಲ್ವಾ? ಅಪ್ಪನಾಗಿ ತಿಳ್ಕೊಳ್ಳೋದು ನನ್ನ ಕರ್ತವ್ಯ. ಏನಾರ ಮಾಡಿ ತಿಳ್ಕೊತೀನಿ.